ಡೆನ್ಸಿಟಿ 85 82 ಪರವಾಗಿಲ್ಲ ಗುರು. ಬೆಂಗಳೂರಲ್ಲ 75 ಇದೆ ಫುಲ್ ಟ್ಯಾಂಕ್. ಕ್ರೇಜಿ ಆಗಿದೆ ಅಲ್ವ ಸ್ನೇಹಿತರೆ ಟನಲ್ಲು. ಇಲ್ಲಿಂದ ಫಾರೆಸ್ಟ್ ಸ್ಟಾರ್ಟಾ. ವೈಲ್ಡ್ ಅನಿಮಲ್ಸ್ ಕ್ರಾಸಿಂಗ್ ಸ್ಪೀಡ್ ಲಿಮಿಟ್ 30 ಕಿಲೋಮೀಟ್ರ್ ಅಂತೆ. ಏನೇನು ಹಾಕೋರು ಗುರು ಇಲ್ಲಿ ಸ್ನೇಹಿತರೆ. ಇಲ್ಲೇ ಕಾಣಿಸ್ತಾ ಇದೆ ವಾಟರ್ ಫಾಲ್ಸು. ಫುಲ್ಲು ನೀರು ಕಮ್ಮಿ ಆಗಿಬಿಟ್ಟೈತೆ. ಹತ್ರ ಹೋಗಿ ನೋಡೋಣ ಹೆಂಗಿದೆ ಅಂತ. ನೋಡಿ, ನಮ್ಮ ಬಾಹುಬಲಿ ಹಾಗೂ ನಮ್ಮ ಬಾಸ್ ಸಾರಥಿ ಫಿಲಮ್ ಇಲ್ಲೇ ಶೂಟಿಂಗ್ ಆಗಿರೋದು. ಸೆಟ್ಟಲ್ಲೇ ಹಾಕಿ ಇದು ಮಾಡಿರೋದು. ಬನ್ನಾರಿಯಿಂದ ಹೊರಟ್ವಿ. 246 ಕಿಲೋಮೀಟ್ರ್ ಇದೆ ಇನ್ನು. ನೋಡಿ ಹಿಂಗೆ ಹೋಗಿದ್ದು ಲಾಸ್ಟ್ ಟೈಮು ಕೇರಳಗೆ ಮುನ್ನಾರ್ಗೆ ಹೋದಾಗ. ಊಟ ಗೀಟ ತಿಂದ್ಕೊಂಡು ನೆಕ್ಸ್ಟು ಹೋಗೋದಕ್ಕೆ ಒಂದು 4 ಗಂಟೆ ಮೇಲೆ ಆಗುತ್ತೆ. ಏನು ಮಾಡೋಣ ಅಂದರೆ ತಿರುಪತಿ ಹತ್ರ ನಿಯರ್ ಎಲ್ಲಿ ರೂಮ್ ಸಿಗುತ್ತೆ ಅಲ್ಲಿ ರೂಮ್ ಮಾಡ್ಬಿಟ್ಟು ಮಲ್ಕೊಬಿಡೋಣ ಇವತ್ತು. ವಾಲ್ಪಾರೈಗೆ ಹೋಗ್ಬೋದಾಗಿತ್ತು, ಬಟ್ ನೈಟ್ ಟೈಮಲ್ಲಿ ಹೋಗಿ ನಾನು ಆ ರೂಟ್ ನೋಡಬೇಕು ಅಂತಲೇ ತಿರುಪತಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದು. ವಾಲ್ಪಾರೈ ತಿರುಪತಿ ಬೆಳಗ್ಗೆ ನೋಡಬೇಕು, ಒಳ್ಳೆ ವ್ಯೂ. ಅದಕ್ಕೋಸ್ಕರ ಅಲ್ಲೇ ರೂಮ್ ಮಾಡಿ ಬೆಳಗ್ಗೆ ಹೊರಡೋ ಥರ ಪ್ಲ್ಯಾನ್ ಮಾಡ್ಕೊತೀನಿ. ಇವಾಗೂ ಲಾಂಗ್ ಬೇರೆ ಜರ್ನಿ ಮಾಡಿದ್ದೀನಲ್ಲ. ಮಳೆ ಬಂದು ನೋಡ್ಗುರು, ರೋಡ್ ತುಂಬ ಇಲ್ಲ ಹೆಂಗೆ ನೀರು ತುಂಬ್ಕೊಂಡಿದೆ. ಕ್ರೇಜಿ ಅಲ್ಲ. ಸ್ಪೀಡಾಗಿ ಹೋಗೋಣ ಅಂದರೆ ಬಟ್ಟೆ ಎಲ್ಲ ನೆಂದೋಗುತ್ತೆ. ಒಳ್ಳೆ ಮಳೆ ಹೋಯ್ತಾಯ್ತು ಗುರು ಇಲ್ಲಿ. ಎಲ್ಲರೂ ರೈಟ್ ತೊಗೊಂಡು ಕೊತ್ತಮಂಗಲಂ ರೋಡ್ ಅಂತೆ, ತಿರ್ಗಾ ಲೆಫ್ಟ್ ತೊಗೋಬೇಕು. ಫಿಲ್ ಮಾಡಿಸ್ಕೊಬಿಡೋಣ, ಮತ್ತೆ ಸಿಗಲ್ವ ನಮ್ಮ ಭಾರತ್. ಲಾಸ್ಟ್ ಟೈಮ್ ಇಲ್ಲೇ ನಾವು ಮಾಡಿಸಿದ್ದು ಅಂತ ಇಲ್ಲೇ ಅನಿಸುತ್ತೆ. ಡೆನ್ಸಿಟಿ 85 82 ಪರವಾಗಿಲ್ಲ ಗುರು. ಬೆಂಗಳೂರಲ್ಲ 75 ಇದೆ ಫುಲ್ ಟ್ಯಾಂಕ್. 7 ಲೀಟ್ರು ಖಾಲಿ ಬೆಂಗಳೂರಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ. ಏರ್ ಓಡಿಸ್ಕೋಬೇಕು ಸ್ವಲ್ಪ. ಆದರೂ ಒಳ್ಳೆ ಇದಾಗ್ತಾಯಿದೆ ಗುರು. ಅಲ್ಲೊಂದು ವಾಟರ್ ಕ್ರಾಸು. ಒಳ್ಳೆ ಮಳೆ ಆಗೈತೆ ಗುರು ಇಲ್ಲಿ ನಿಜವಾಗ್ಲೂ. ನೆಂದೋಗ್ಬಿಟ್ಟಿದ್ದೀನಿ, ಇಲ್ಲ ಅಂದರೆ ಆರಿಸ್ಕೊಂಡು ಹೋಗ್ತಾಯಿದೆ ನಿಜವಾಗ್ಲೂ. ಒಣಗಲಿ ಅಂತ ಶೂ ಎಲ್ಲ ಒಳಗಡೆ ಸ್ವಲ್ಪ ನೀರು ಹಾಕ್ಬಿಟ್ಟೈತೆ, ಅದೆಲ್ಲ ಡ್ರೈ ಆಗಲಿ ಅಂತ. ಇಲ್ಲ ಅಂದಿದ್ರೆ ಆರಿಸ್ಕೊಂಡು ಹೋಗ್ತಾಯಿದೆ ಅಲ್ಲಿ ನೀರಲ್ಲಿ. ಸೊ ಇವಾಗ ಕೊಚ್ಚಿ ರೋಡಲ್ಲಿದ್ದೀನಿ. ಇನ್ನು 134 ಕಿಲೋಮೀಟ್ರ್ ಇದೆ ನಮ್ಮ ಡೆಸ್ಟಿನೇಷನು. ಇನ್ನು 2 ಅವರ್ ಜರ್ನಿ. ನೋಡಿ ಇಲ್ಲೆಲ್ಲ ಲಾಟ್ರಿಗಳು ಇಟ್ಟಿದ್ದಾರೆ. ಎಷ್ಟ್ರದ್ದು ₹1 ಒಂದು ಲಾಟ್ರಿನ. ಲಾಟ್ರಿ ಬಗ್ಗೆ ನನಗೆ ಅಷ್ಟು ಐಡಿಯಾಸ್ ಇಲ್ಲ ಹೇಳೋಣ ಅಂದರೆ. ಸೊ ಬರೀ ಹೋಗೋಣ. ಏಕ್ಲೂ ಬೇಜಾನು ನೋಡ್ಕೊಬಂದೆ. ಎಲ್ಲ ಕಡೆಯಲ್ಲಿ ಬರೀ ಲಾಟ್ರಿಗಳೇ ಇಟ್ಟಿದ್ದಾರೆ. ಊಟ ಮಾಡೋಣ ಅಂದರೆ ಎಲ್ಲೂ ಹೋಟ್ಲುಗಳೇ ಸಿಗ್ತಾಯಿಲ್ಲ. ಹೈವೇ ಇದು ಹತ್ತತ್ರ. ಆಗಲೇ ನಾನೊಂದು ಬನ್ನಾರಿಲಿ ಬಿಟ್ಟಿದ್ದು. ಸೊ ಎಲ್ಲೂ ಸ್ಟಾಪ್ ಕೊಟ್ಟಿಲ್ಲ. ಒಂದು 150 ಕಿಲೋಮೀಟ್ರ್ ಹೊಡೆದೆ. ಎಲ್ಲ ಒಂದು ಸ್ವಲ್ಪ ಗಾಡಿಗೆ ರೆಸ್ಟ್ ಕೊಡೋಣ, ಹಂಗೆ ಒಂದು ಸ್ವಲ್ಪ ಹೊಟ್ಟೆಗೆ ಏನಾದ್ರು ಹಾಕೋಣ ಅಂದ್ಬಿಟ್ಟು ಸ್ನ್ಯಾಕ್ಸ್ ತೊಗೊಂಡು ಕಾಫಿ ತೊಗೊಂಡು ಕುಡ್ದು ಇವಾಗ ಹೊರಡ್ತಾ ಇದ್ದೀನಿ. ಬಿಸಿಲು ಅಂತೂ ಹೆವಿ. ಈ ಗೇರ್ ಅಂತೂ ಎಸೆಣ ಅನಿಸ್ತಾಯಿದೆ. ಸೊ ಬನ್ನಿ ಹೊರಡೋಣ. ಮುಂದೆ ನೋಡಿ ಹೆಂಗಿದೆ ಹಿಲ್ಸು. ರೂಟಲ್ಲಿ ಇಲ್ಲೊಂದು ಟನಲ್ ಇದೆ, ಸೂಪರ್ ಆಗಿದೆ ನೋಡಿ. ಸ್ವಿಚ್ ಆನ್ ದಿ ಲೈಟ್ಸ್ ಅಂತೆ, ಲೈಟ್ ಆನ್ ಮಾಡ್ಕೊಂಡು ಹೋಗ್ಬೇಕಂತೆ. ಸಾಕು 2 ಆನ್ ಮಾಡೋಣ. ಕ್ರೇಜಿ ಆಗಿದೆ ಅಲ್ವ ಸ್ನೇಹಿತರೆ ಟನಲ್ಲು.
ಆ ಕಡೆ ಒಂದು ಟನಲ್ ಇದೆ, ಈ ಕಡೆ ಒಂದು ಟನಲ್ ಇದೆ. ಇಲ್ಲಿ ಡಿವಿಯೇಷನ್ ಬೇರೆ ಕೊಟ್ಟಿದ್ದಾರೆ ನೋಡಿ, ಕ್ರೇಜಿ. ಏನು ಕೂಲಾಗಿದೆ ಗುರು ಟನಲ್ ಒಳಗೆ, ಎ ಸಿ ಹಾಕ್ದಂಗಿದೆ. ಎಂಜಾಯ್ ಮಾಡ್ಕೊಂಡು ಹೋಗೋದು ಬಿಟ್ಟು ಸ್ಪೀಡಾಗಿ ಹೋಗ್ತಾನೆ ಗುರು ಅವನು, ಕ್ರೇಜಿ. 2 ಡಿವಿಯೇಷನ್ ಕೊಟ್ಟಿದ್ದಾರೆ, ಸೂಪರ್ ಗುರು. ಏನಿಲ್ಲ ಅಂದರೆ ಒಂದು 300 ಮೀಟ್ರ್ ಇದೆ ಟನಲ್ ಇದು. ಫಸ್ಟ್ ಟೈಮ್ ಈ ಥರ ದೊಡ್ಡ ಟನಲಲ್ಲಿ ಹೋಗಿರೋದು ಬೈಕಲ್ಲಿ. ನಮ್ಮ ಕಾರವಾರದಲ್ಲಿ ಒಂದಿದೆ ಈ ಥರ ಟನಲ್ಲು. ಏನು ಹೇಳಿ ಸ್ನೇಹಿತರೆ, ಚೆನ್ನಾಗಿತ್ತಲ್ಲ. ಇನ್ನು ತಿರುಪಿಲಿ ಇನ್ನೊಂದು 20 ಕಿಲೋಮೀಟ್ರ್ ಇದೆ ಇಲ್ಲಿಂದ. ನೋಡಿ ಹೇಗಿದೆ ವಾತಾವರಣ. ಈ ಕಡೆ ರೋಡ್ ಪಕ್ಕ ಮನೆಗಳು ತುಂಬ ಚೆನ್ನಾಗಿದ್ದಾವೆ. ಇಲ್ಲಿಂದ ಫಾರೆಸ್ಟ್ ಸ್ಟಾರ್ಟಾ. ವೈಲ್ಡ್ ಅನಿಮಲ್ಸ್ ಕ್ರಾಸಿಂಗ್, ಸ್ಪೀಡ್ ಲಿಮಿಟ್ 30 ಕಿಲೋಮೀಟ್ರ್ ಅಂತೆ. ಏನೇನು ಹಾಕೋರು ಗುರು ಇಲ್ಲಿ ಸ್ನೇಹಿತರೆ. ವೈಲ್ಡ್ ಅನಿಮಲ್ಸ್ ಕ್ರಾಸಿಂಗ್ ಬರ್ತಾವಂತೆ, ನೋಡುವ. ಹಂಗಂತ ಹಾಕಿರ್ತಾರೆ, ಬಟ್ ಒಂದು ಬರೋಲ್ಲ. ಯಾರು ಫಾಲ್ಸ್ ಹತ್ರ ಯಾವುದಾದ್ರೂ ರೂಮ್ಗಳು ಸಿಕ್ಕಿದ್ರೆ ನೋಡಬೇಕು. ನೋಡಿ ಬಂತು KSRTC ತಿರುಪಿಲ್ಲಿ ವಾಟರ್ ಫಾಲ್ಸ್. ಎಂತ ಮಾರ್ರೆ ಕರ್ವಿದು. ವಾಹ್, ಇಲ್ಲೂ ಇದಾವೆಲ್ಲ ಗುರು ರಬ್ಬರ್ ಗಿಡಗಳು. ಗಿಡ ಅಲ್ಲ, ಮರ. ರೂಟಲ್ಲಿ ಮತ್ತೆ ನಾವು ವಾಲ್ಪಾರೆಗೆ ಹೋಗ್ಬೋದು ಬೆಳಗ್ಗೆ. ಮತ್ತು ಇದೇ ರೂಟ್ ಅಂದರೆ ಹಿಂಗೆ ವಾಪಸ್ ಬರೋಗಿಲ್ಲ, ಹಿಂಗೆ ಮುಂದೆ ಮೂವ್ ಆಗುತ್ತೆ ಇದು ರೂಟು. ರೂಟ್ ನೋಡ್ಕೊಂಡಿಲ್ಲ ನಾನು. ನೋಡಿ ಹೆಂಗಿದಾವೆ ಮನೆಗಳು. ಅಲ್ಲಿ ಮಲಯಾಳಮಲ್ಲಿ ಹಾಕಿದ್ದಾರೆ, ನಮ್ಗೆ ಓದಕ್ಕೆ ಬರೋಲ್ಲ, ಏನಿಲ್ಲ. ಏನು ಹೇಳಿ, ಫುಲ್ಲು ಟೋಟಲಿ ಎನರ್ಜಿ ಲಾಸ್ ಆಗಿಬಿಟ್ಟೈತೆ ಬೆಳಗಿಂದ ಗಾಡಿ ಹೊಡೆದು ಯಪ್ಪ. ಗಾಡಿಗಂತೂ ಬೆಳಗ್ಗೆವರೆಗೂ ರೆಸ್ಟ್ ಕೊಟ್ಬಿಡ್ಬೇಕು ಫಾಲ್ಸ್ ನೋಡ್ಕೊಬಂದು. ಏನು ಹೇಳಿ, ಇನ್ನೇನು ವಾಟರ್ ಫಾಲ್ಸ್ ಹತ್ರ ಬಂದ್ವಿ. ಇನ್ನು 1 ಕಿಲೋಮೀಟ್ರ್ ಇದೆ ಅಷ್ಟೇ ವಾಟರ್ ಫಾಲ್ಸು. ಹೋಟೆಲ್ ಹುಡುಕ್ಬೇಕು ಇವಾಗ ನಾನು. ಸ್ಟೇ ಆಗೋದಕ್ಕೆ ಮೊದಲು ಸ್ಟೇ ಆಗೋದ ಇಲ್ಲ ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಪೊಲೀಸವ್ರು ಬೇರೆ ಎಕ್ಲು ನಿಂತವ್ರೆ, ಮಿರರ್ ಇಲ್ಲ. ಏನು ನೋಡಿ, ತಿರುಪಿಲ್ಲಿ 800 ಮೀಟ್ರ್ ಇದೆ. ಅದಿರಿಪಿಲ್ಲಿ ಈಗ ಅನ್ಕೊಂಡಿದ್ದು ಕುರು. ಇಲ್ಲಿಂದ ವಾಕಬಲ್ ಮಾಡ್ಕೊಂಡು ಹೋಗ್ಬೇಕು. ವಾಕಬಲ್ ಡಿಸ್ಟೆನ್ಸ್ ಎಷ್ಟೈತೋ ಗೊತ್ತಿಲ್ಲ. ಏನೆಲ್ಲ ಪಾರ್ಕಿಂಗ್ ಮಾಡಿ ಇಲ್ಲೇ ಹೋಗ್ತಾವ್ರೆ. ಪಾರ್ಕಿಂಗ್ ಏನು ಗುರು, ನೋ ಪಾರ್ಕಿಂಗ್ ಅಂತ ಹಾಕವ್ರೆ. ಗಾಡಿಗಳನ್ನ ಎಲ್ಲಿ ಪಾರ್ಕ್ ಮಾಡಬೇಕು. ಎಲ್ಲ ನಿಲ್ಲಿಸಿದ್ದಾರೆ, ನಾವು ಇಲ್ಲೇ ಹಾಕುವ. ಇಲ್ಲೇ ಕಾಣಿಸ್ತಾ ಇದೆ ವಾಟರ್ ಫಾಲ್ಸು. ಫುಲ್ಲು ನೀರು ಕಮ್ಮಿ ಆಗಿಬಿಟ್ಟೈತೆ. ಹತ್ರ ಹೋಗಿ ನೋಡೋಣ ಹೆಂಗಿದೆ ಅಂತ. ನೋಡಿ, ನಮ್ಮ ಬಾಹುಬಲಿ ಹಾಗೂ ನಮ್ಮ ಬಾಸ್ ಸಾರಥಿ ಫಿಲಮ್ ಇಲ್ಲೇ ಶೂಟಿಂಗ್ ಆಗಿರೋದು. ಸೆಟ್ಟಲ್ಲೇ ಹಾಕಿ ಇದು ಮಾಡಿರೋದು. ವಾಟ್ರೆಲ್ಲ ಫುಲ್ ಕಮ್ಮಿ ಆಗಿಬಿಟ್ಟಿದೆ. ಸೊ ಕೊನೆಗೂ ಸ್ಟೇ ಮಾಡಿ ವಾಟರ್ ಫಾಲ್ಸ್ ಹತ್ರ ಹೋಗಿದೆ. ಬಟ್ಟು ಲಗೇಜ್ ಎಲ್ಲ ಇತ್ತಲ್ಲ,
ಸೊ ಲಗೇಜ್ ಇಡಬೇಕಾಗಿತ್ತು, ಅದಕ್ಕೋಸ್ಕರ ಸ್ಟೇ ಮಾಡಿ ಆಮೇಲೆ ಹೋಗೋಣ ಅಂತ ಇವಾಗ ಹೊರಟಿದ್ದೀನಿ. ಸೊ ಇದೇ ನೋಡಿ ಸ್ಟೇ. ಸೊ 3 ಬೆಡ್ ಇದೆ, ಒಬ್ಬಂಗೆ 1000 ರೂಪಾಯಿ ಆಗಿದೆ. ಬಟ್ ಹಾಟ್ ವಾಟರ್ ಇಲ್ಲ, ಅದೊಂದು ಬೇಜಾರು. ಮುಂದೆಗಡೆ ಚೆನ್ನಾಗಿದೆ, ವಾಟರ್ ರಿವರ್ ಹೋಗ್ತಾಯಿದ್ದಿಲ್ಲ. ಸೊ ಬನ್ನಿ ಇವಾಗ ಫಾಲ್ಸ್ ಹತ್ರ ಹೋಗ್ಬಿಟ್ಟು 5:30 ಕ್ಲೋಸ್ ಅಂತೆ, ಆಗಲೇ 4 ಗಂಟೆ ಆಯಿತು. ಹೋಗ್ಬಿಟ್ಟು ಬರೋಣ. ಕೈಯಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ. ಹತ್ತಿರದಲ್ಲಿ ಯಾವುದು ಸಿಗಲಿಲ್ಲ, ನೋಡಿದೆ ಎಲ್ಲ ಫುಲ್ಲಾಗಿತ್ತು. ಸಿಕ್ಕಿದ್ದೆ ಇದು. ಸೊ ಇನ್ನೂ ಮುಂದೆ ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ಇಲ್ಲೇ ಮಾಡಿದೆ. ವಾಟರ್ ರಿವರ್ ಹೋಗ್ತಾಯಿತ್ತು ಇಲ್ಲಿ. ಚೆನ್ನಾಗಿದೆ ಅಲ್ಲ. ರೋಡಿಂದ ಒಂದು 100 ಮೀಟ್ರು ಇಲ್ಲ, ಒಂದು 50 ಮೀಟ್ರ್ ಏನೋ ಇದೆ ಅಷ್ಟೇ. ನಾವು ನೋಡ್ಕೊಂಬರ್ತಾವ್ರೆ ವಾಟರ್ ಫಾಲ್ಸ್ ಆಲ್ರೆಡಿ. ನಾನು ದೂರದಿಂದ ನೋಡಿದೆ, ಬಟ್ ಹತ್ರ ಹೋಗೋದಕ್ಕೆ ಲಗೇಜ್ ಎಲ್ಲ ಇತ್ತಲ್ಲ, ಸಾಕಾಗ್ಬಿಟ್ಟಿದ್ದು ಗಾಡಿಯಲ್ಲಿ ಓಡಿಸಿ. ಅದಕ್ಕೆ ಲಗೇಜ್ ಇಟ್ಟು ಆಮೇಲೆ ಹೋಗೋಣ ಅಂತ ರೂಮ್ ಮಾಡಿ ಇವಾಗ ಹೋಗ್ತಾಯಿದ್ದೀನಿ. ಆಗಲೇ 4:18 ಆಗಿಬಿಟ್ಟೈತೆ. 5:30 ಕ್ಲೋಸ್ ಅಂತೆ. ಸೊ ಬೆಳಗ್ಗೆ ಎದ್ದು ವಾಲ್ಪಾರೈ ರೈಡು, ತಿರುಪಲ್ಲಿ ಟು ವಾಲ್ಪಾರೈ ರೈಡು 5 ಗಂಟೆಗೆ ಎದ್ದು ಬಿಡೋಣ. ನೆಟ್ವರ್ಕ್ ಬೇರೆ ಸಿಗ್ತಲ್ಲ ನಾನು ಇರತ್ತವ, ಅದೊಂದು ಬೇಜಾರಾಗೈತಿ ಈಗ. ನೋಡಿ ಇಲ್ಲೊಂದು ವಾಟರ್ ಕ್ರಾಸ್ ಬ್ರಿಡ್ಜು, ನೀರು ಹೋಗ್ತಾ ಇದ್ದಾವೆ. ನೋಡಿ ಕೇರಳ ಗಾಡಿಗೆ ಕಿಟಕಿಗಳೇ ಇಲ್ಲ, ಓಪನ್ ವಿಂಡೋ. ಸರ್ 1 ಪರ್ಸನ್. ಹಾಂ, ವೆಹಿಕಲ್ 1 ವೆಹಿಕಲ್. ಹಾಂ, Would you like to bring this camera is inside? ಸರ್. ಹಾಂ, ಓಕೆ. It will be 500 rupees for that. ಓ, ನೋ ಕ್ಯಾಮ್ರಾ ಯೂಸ್. Then you have to keep it in the cloak room. There will be cloak room at the entrance. You can keep this camera. ಓ, ಪಾಕೆಟ್. Pocket is not possible. ಹಾಂ, ಓಕೆ. ಥ್ಯಾಂಕ್ ಯು ಸರ್. ಈಗ ಏನು ಗುರು ಇವ್ರದ್ದು ಕ್ಯಾಶ್ ಇಲ್ವಂತೆ, ಕ್ಯಾಮ್ರಾ ಅಲೋ ಇಲ್ವಂತೆ. ಕ್ಯಾಮ್ರಾಗೆ 500 ರೂಪಾಯಿ ಅಂತೆ. ಏನು ಹೇಳ್ರಿ, ಇವನು ಯಾರಿಗೂ ಅಡ್ಡ ಆಗ್ದು ತಗೊಬಂದು. ಕ್ರೇಜಿ ಪಾರ್ಕಿಂಗ್. ಕ್ಯಾಮ್ರಾಗೆ ಅಲೋ ಇಲ್ವಂತೆ. ಸೊ ಇವಾಗ ವೀಡಿಯೋ ಮಾಡೋಕ್ಕಾಗಲ್ಲ, ನೋಡೋಣ ಒಳಗಡೆ ಹೋಗಿ ಮೊಬೈಲಲ್ಲೇ ಹಾಕ್ತೀನಿ ನೋಡಿ. ಸರಿ